ನಮಸ್ಕಾರ ಸ್ನೇಹಿತರೆ, ಮೇಷರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನೆಲ್ಲ ಲಾಭಗಳು ಸಿಗುತ್ತೆ, ಏನೆಲ್ಲ ನಷ್ಟಗಳನ್ನು ಅನುಭವಿಸಬೇಕಾಗುತ್ತೆ? ಮೇಷರಾಶಿಯವರ ಒಂದು ರಾಶಿ ಭವಿಷ್ಯದ ಜೊತೆಗೆ ಅವರ ವ್ಯಕ್ತಿತ್ವ ಎಂಥದ್ದು, ಸ್ವಭಾವ ಎಂಥದ್ದು, ಏನೆಲ್ಲ ಲಾಭ ಇದೆ, ಏನೆಲ್ಲ ನಷ್ಟಗಳನ್ನು ಅನುಭವಿಸಬೇಕಾಗಿ ಬರಬೇಕಾಗುತ್ತೆ, ಜೊತೆಗೆ ಇವರಿಗಿರ್ತಕ್ಕಂಥ ಪರಿಹಾರ ಕ್ರಮಗಳು ಯಾವುವು, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮೇಷರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇನ್ನು ನಿಮ್ಮ ಜೀವನದಲ್ಲಿ ಬಗೆಹರಿಯಲಾದಂತಹ ಸಮಸ್ಯೆಗಳಿದ್ರೆ ಡಿಸ್ಪ್ಲೇ ಮೇಲೆ ಗುರೂಜಿ ನಂಬರನ್ನು ಹಾಕಿರ್ತೀವಿ. ಗುರೂಜಿಗೆ ಕರೆ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ದು ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ಅವರು ಪರಿಹಾರವನ್ನು ಸೂಚಿಸಿಕೊಡ್ತಾರೆ, ಶಾಶ್ವತ ಪರಿಹಾರವನ್ನು ಕೂಡ ಮಾಡಿಕೊಡ್ತಾರೆ. ಈಗಲೇ ಅವರಿಗೆ ಕರೆ ಮಾಡಿ ನೋಡಿ. ಹೌದು, ಮೇಷರಾಶಿಯವರ ರಾಶಿ ಭವಿಷ್ಯ ಇದೀಗ ಅದ್ಭುತವಾಗಿತ್ತು. ಡಿಸೆಂಬರ್ ತಿಂಗಳಲ್ಲಿ ಈ ರಾಶಿಯವರ ಒಂದು ರಾಶಿ ಭವಿಷ್ಯ ಅತ್ಯಧಿಕ ಬದಲಾವಣೆಯನ್ನು ಹೊಂದುತ್ತಾ ಇದೆ. ಇದೀಗ ರಾಹು ಈ ರಾಶಿಯವರನ್ನು ಬಿಟ್ಟು ಶನಿಯಿಂದ ಆಳಲ್ಪಡುವ ರಾಶಿಯಾಗಿರ್ತಕ್ಕಂಥ ಮೇಷ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರೋದ್ರಿಂದ ರಾಹು ಮತ್ತು ಕೇತು ಯಾವಾಗಲೂ ಹಿಮ್ಮುಖ ಚಲನೆಯಲ್ಲಿದ್ದರೆ ಖಂಡಿತವಾಗಿಯೂ ಕೂಡ ಈ ಪರಿವರ್ತನೆಯು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಅನಿರೀಕ್ಷಿತ ಆರ್ಥಿಕ ಲಾಭಗಳು ಮತ್ತು ಅದೃಷ್ಟದ ಹೊಡೆತವನ್ನು ನಿಮಗೆ ನೀಡೋದರ ಜೊತೆಗೆ ಸಾಕಷ್ಟು ಪ್ರಯೋಜನಗಳನ್ನು ನೀವು ಪಡೆದುಕೊಳ್ತೀರಾ. ರಾಹು ನಿಮ್ಮ 11ನೇ ಮನೆಯಲ್ಲಿ ಹಿಮ್ಮುಖ ಚಲನೆಯನ್ನು ಮಾಡ್ತಾ ಇರೋದ್ರಿಂದ ನಿಮ್ಮ ಆದಾಯ ಗಮನಾರ್ಹವಾಗಿ ಹೆಚ್ಚಿಗೆ ಆಗುತ್ತೆ. ಉದ್ಯಮಿಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ತರುವ ಒಪ್ಪಂದವನ್ನು ಮಾಡಿಕೊಳ್ತಾರೆ. ನೀವು ಷೇರು ಮಾರುಕಟ್ಟೆ, ಊಹಾಪೋಹ ಮತ್ತು ಲಾಟರಿಯಿಂದ ಕೂಡ ಲಾಭ ಪಡಿತೀರಾ. ಬಡ್ತಿ, ಸಂಬಳ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿಗಳ ಸಾಧ್ಯತೆ ಕೂಡ ನಿಮಗಿದೆ. ನಿಮ್ಮ ವೃತ್ತಿ ಮತ್ತು ವ್ಯವಹಾರವು ವಿಸ್ತರಿಸುತ್ತೆ. ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ. ತೃಪ್ತಿಯ ಭಾವನೆಯನ್ನು ತರುವ ಹೆಚ್ಚು ಆರಾಮದಾಯಕ ಮತ್ತು ಸಮೃದ್ಧ ಜೀವನ ಶೈಲಿಯನ್ನು ನೀವು ನಿರ್ವಹಿಸ್ತೀರಾ. ನಿಮಗೆ ಅನುಕೂಲಕರವಾಗುವ ಕೆಲಸ ಈಗ ಸಿಗ್ತಾ ಹೋಗುತ್ತೆ. ನಿಮ್ಮ ವೃತ್ತಿ ಜೀವನದ ಮನೆಯಲ್ಲಿ ರಾಹು ಹಾದು ಹೋಗ್ತಿದ್ದಂತೆ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಮತ್ತು ಹೊಸ ಅವಕಾಶಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ವೃತ್ತಿಪರ ಪ್ರವಾಸಗಳು ಲಾಭಗಳನ್ನು ತರುತ್ತೆ ಮತ್ತು ಹೊಸ ಉದ್ಯಮಗಳಿಗೆ ಬಾಗಿಲು ತೆರೆಯುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ, ಆದರೆ ಉದ್ಯೋಗಿಗಳು ಬಡ್ತಿಗಳನ್ನು ನೋಡಬಹುದು. ವ್ಯಾಪಾರ ಮಾಲೀಕರು ಉತ್ತಮ ಲಾಭವನ್ನು ಗಳಿಸುವ ಸಾಧ್ಯತೆ ಇದ್ದು ಕಾರ್ಯಾಚರಣೆಗಳನ್ನು ವಿಸ್ತರಿಸುವ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ. ಈ ಸಮಯದಲ್ಲಿ ನೀವು ಒಂದು ಪ್ರಮುಖ ಯೋಜನೆ ಅಥವಾ ನಿಯೋಜನೆಯನ್ನು ಸಹ ಮಾಡ್ಕೊಳ್ತೀರಾ. ನಿಮ್ಮ ಸಂಪತ್ತು ಮಾತಿನ ಮೂಲಕ ಹಿಮ್ಮೆಟ್ಟದಂತೆ ನೋಡ್ಕೊಳ್ತೀರಾ. ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಕೂಡ ಗಳಿಸಬಹುದು. ನಿಮ್ಮ ಮಾತುಗಳು ಪ್ರಭಾವ ಬೀರುತ್ತೆ. ಜನರು ಅದನ್ನು ಕೇಳಲು ಆಕರ್ಷಿಸ್ತಾರೆ. ಸ್ಥಗಿತಗೊಂಡ ಯೋಜನೆಗಳು ಅಂತಿಮವಾಗಿ ಮುಂದುವರಿಯುತ್ತೆ. ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಿಗೆ ಆಗುತ್ತೆ. ಹೂಡಿಕೆ ಮಾಡೋದು, ಪಾಲುದಾರಿಕೆಗಳನ್ನು ರೂಪಿಸೋದು ಅಥವಾ ನಿಮ್ಮ ಕೌಶಲ್ಯಗಳನ್ನು ನವೀಕರಿಸೋದು ಲಾಭದಾಯಕ ಫಲಿತಾಂಶಗಳನ್ನು ತರುತ್ತೆ ಅಂತ ಹೇಳಬಹುದು. ಜೊತೆಗೆ ನಿಮಗೆ ಉದ್ಯೋಗದಲ್ಲಿ ಬಡ್ತಿ ಕೂಡ ಸಿಗುತ್ತೆ. ಈ ಒಂದು ಸಂದರ್ಭ ನಿಮಗೆ ಅತ್ಯುತ್ತಮ ಸಂದರ್ಭವಾಗಿದ್ದು ಈ ಸಂದರ್ಭದಲ್ಲಿ ನೀವೇನು ಅಂದ್ಕೊಂಡ್ರೂ ಕೂಡ ಅದು ಈಡೇರ್ತಾ ಹೋಗುತ್ತೆ. ಜೊತೆಗೆ ಈ ರಾಶಿಯವರಿಗೆ ಮಹತ್ವಾಕಾಂಕ್ಷೆಗಳು ಏನೆಲ್ಲ ಇರುತ್ತೋ ಅದೆಲ್ಲವೂ ಕೂಡ ಈಡೇರ್ತಾ ಹೋಗುತ್ತೆ. ಇನ್ನು ನಿಮ್ಮ ಜೀವನದಲ್ಲಿ ನಿರ್ದಿಷ್ಟವಾಗಿ ಹೇಳೋದಾದರೆ ಈ ರಾಶಿಯವರಿಗೆ ಈ ಒಂದು ಬುಧಾದಿತ್ಯ ಯೋಗ ಹಾಗೆ ಅಂಶದ ರಾಜಯೋಗ ಜೊತೆಗೆ ರಾಜಯೋಗ ಮತ್ತು ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ತಾ ಇರೋದ್ರಿಂದ ನೀವು ಇದರಿಂದ ಮಾತ್ರವಲ್ಲದೆ ಒಂದಷ್ಟು ದೇಶ ಮತ್ತು ಪ್ರಪಂಚದಲ್ಲಿಯೂ ಕೂಡ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತೀರಾ ಅಂತ ಹೇಳಬಹುದು. ನೀವು ಉದ್ಯೋಗ ಅವಕಾಶಗಳಿಗೋಸ್ಕರ ಕಾಯ್ತಾ ಇದ್ದರೆ ನಿಮಗೆ ಒಳ್ಳೆಯ ಸುದ್ದಿಗಳು ಕೂಡ ಸಿಗುತ್ತೆ. ಈ ಸಮಯದಲ್ಲಿ ನಿಮ್ಮ ಆಂತರಿಕ ಪ್ರತಿಭೆಯನ್ನು ಹೆಚ್ಚಿಸಿಕೊಳ್ಳಲು ಕೆಲಸವನ್ನು ಮಾಡ್ತೀರಾ. ಸರ್ಕಾರಿ ಉದ್ಯೋಗ ಪಡೆಯುವ ಸಾಧ್ಯತೆಗಳು ಕೂಡ ಇದೆ. ನೀವು ಈಗಾಗಲೇ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರೆ ನೀವು ಬಯಸಿದ ಬದಲಾವಣೆಯನ್ನು ಅನುಭವಿಸಬಹುದು. ಹೊಸ ವರ್ಷದಲ್ಲಿ ನೀವು ಬಯಸಿದ ಎಲ್ಲ ವಸ್ತುಗಳನ್ನು ಖರೀದಿಸಲು ನಿಮಗೆ ಸಾಧ್ಯವಾಗುತ್ತೆ. ನೀವು ನಿರುದ್ಯೋಗಿಯಾಗಿದ್ದರೆ ನೀವು ಬಯಸುವ ಉದ್ಯೋಗವನ್ನು ಸಹ ನೀವು ಕಂಡುಕೊಳ್ಬಹುದು. ನಿಮ್ಮ ಪ್ರಯತ್ನಗಳು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಸವಾಲುಗಳನ್ನು ನಿವಾರಿಸಲು ನಿಮಗೆ ಸಹಾಯ ಮಾಡುತ್ತೆ. ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನು ತೋರಿಸೋದ್ರಿಂದ ನಿಮ್ಮ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಿಗೆ ಆಗುತ್ತೆ. ನಿಮ್ಮ ಜೀವನದ ದೊಡ್ಡ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಕಂಡುಕೊಳ್ತೀರಾ. ಸಂಬಂಧದ ದೃಷ್ಟಿಕೋನದಿಂದ ಈ ಸಮಯವು ಇನ್ನಷ್ಟು ವಿಶೇಷವಾಗಿರುತ್ತೆ. ನಿಮಗೆ ಪ್ರೇಮ ಪ್ರಸ್ತಾಪಗಳು ಬರುತ್ತೆ. ನಿಮ್ಮ ಪ್ರಣಯ ಸಂಬಂಧಗಳಲ್ಲಿ ನೀವು ಏರಿಳಿತಗಳನ್ನು ಅನುಭವಿಸ್ತೀರಾ, ಆದರೆ ನೀವು ಪರಸ್ಪರ ಪ್ರೀತಿ ಮತ್ತು ಬೆಂಬಲವನ್ನು ಪಡಿತೀರಾ. ನಿಮ್ಮ ವ್ಯವಹಾರವು ಗಗನಕ್ಕೇರುತ್ತೆ. ಎಲ್ಲ ಕಡೆಯಿಂದಲೂ ಸಕಾರಾತ್ಮಕ ಫಲಿತಾಂಶಗಳನ್ನು ಹೊಸದನ್ನು ಪ್ರಯತ್ನಿಸುವ ನಿಮ್ಮ ಬಯಕೆ ಜಾಗೃತಗೊಳ್ಳುತ್ತೆ. ನಿಮ್ಮ ಸಾಮಾಜಿಕ ಸೇವೆ ಮತ್ತು ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವ ಮನೋಭಾವ ನಿಮಗೆ ಗೌರವವನ್ನು ಸಿಗುವಂತೆ ಮಾಡುತ್ತೆ. ಅನೇಕ ಉತ್ತಮ ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ನಿಮಗೆ ಅವಕಾಶ ಇರುತ್ತೆ. ನೀವು ಅನೇಕ ವ್ಯಾಪಾರ ಪ್ರವಾಸಗಳನ್ನು ಮಾಡ್ತೀರಾ ಮತ್ತು ನೀವು ಹೊಸ ಜನರನ್ನು ಭೇಟಿ ಆಗ್ತೀರಾ. ಎಲ್ಲರ ಬೆಂಬಲವು ನಿಮ್ಮ ಹೃದಯಕ್ಕೆ ಸಂತೋಷವನ್ನು ತರುತ್ತೆ. ಮಾರುಕಟ್ಟೆಯಲ್ಲಿ ಹಣ ಸಿಲುಕಿಕೊಂಡಿದ್ರೆ ನಿಮಗೆ ಯಾವುದೇ ನಷ್ಟ ಇಲ್ಲದೆ ಅದು ಕೂಡ ಸಿಗುತ್ತೆ. ನಿಮ್ಮ ಸಂಗಾತಿಯೊಂದಿಗಿನ ಪ್ರೀತಿ ವಿಶ್ವಾಸ ಹೆಚ್ಚಿಗೆ ಆಗುತ್ತೆ. ಸಾಲ ಮತ್ತು ಅನಾರೋಗ್ಯದಿಂದ ಮುಕ್ತರಾಗ್ತೀರಾ. ಎಲ್ಲ ನ್ಯಾಯಾಲಯದ ವಿಷಯಗಳು ಬಗೆಹರಿಯುತ್ತೆ. ಹೂಡಿಕೆಗಳು ವಿದೇಶ ಪ್ರವಾಸ ಮಾಡಲು ಅವಕಾಶವನ್ನು ನಿಮಗೆ ತಂದುಕೊಡುತ್ತೆ ಅಂತ ಹೇಳಬಹುದು.
ನಿಮಗೆ ಸಂಪತ್ತಿನ ಜೊತೆಗೆ ಭಾಗ್ಯದ ಬಾಗಿಲು ಓಪನ್ ಆಗ್ತಿದೆ ಅಂತ ಹೇಳಬಹುದು. ನಿಮ್ಮ ತಾಳ್ಮೆ ಮತ್ತು ಶಾಂತತೆಯ ಮನೋಭಾವ ನಿಮಗೆ ಒತ್ತಡಗಳಿಂದ ಮುಕ್ತಿ ಸಿಗುವಂತೆ ಮಾಡುತ್ತೆ. ವೈಯಕ್ತಿಕ ಬೆಳವಣಿಗೆಗೆ ಅವಕಾಶಗಳು ತೆರೆದುಕೊಳ್ಳುತ್ತೆ. ಕುಟುಂಬ ಮತ್ತು ಸಾಮಾಜಿಕ ಸಂಬಂಧಗಳು ಬಲಗೊಳ್ಳುತ್ತೆ. ನಿಮ್ಮ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ಉದ್ಭವಿಸೋದ್ರ ಜೊತೆಗೆ ದೀರ್ಘಾವಧಿಯಲ್ಲಿ ಪ್ರಯೋಜನಕಾರಿಯಾದ ಚಟುವಟಿಕೆಗಳಲ್ಲಿ ನೀವು ತೊಡಗಿಸ್ಕೊಳ್ತೀರಾ. ಈ ಸಮಯ ಶಿಕ್ಷಣ ಮತ್ತು ಮಾನಸಿಕ ಬೆಳವಣಿಗೆಗೆ ಅನುಕೂಲಕರವಾಗಿರುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋದನ್ನು ನೀವು ಮರಿಬೇಡಿ, ಇಲ್ಲವಾದರೆ ಒಂದಷ್ಟು ಸಮಸ್ಯೆಗಳಿಗೆ ಸಿಲುಕು ಹಾಕೊಳ್ತೀರಾ. ಇನ್ನು ಕೆಲಸ ಮತ್ತು ವ್ಯವಹಾರದಲ್ಲಿ ಯಶಸ್ಸು ಇರುತ್ತೆ. ಅವಿವಾಹಿತರಿಗೆ ಉತ್ತಮ ಸ್ಥಳದಲ್ಲಿ ವಿವಾಹ ವರ ಸಿಗುತ್ತದೆ. ವೈಯಕ್ತಿಕ ಬೆಳವಣಿಗೆ ಇದೆ. ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ. ವ್ಯವಹಾರದಲ್ಲಿ ಲಾಭ ಗಳಿಸಲು ಇದು ಅನುಕೂಲಕರ ಸಮಯ ಆಗಿದೆ. ಯಾವುದೇ ಕ್ರಮ ಕೈಗೊಂಡ್ರೂ ತಾಳ್ಮೆಯಿಂದ ಇದ್ದರೆ ಖಂಡಿತವಾಗಿಯೂ ಯಶಸ್ಸು ಸಿಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನು ನೀವು ಈ ಸಂದರ್ಭದಲ್ಲಿ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಮದುವೆಯ ಯೋಗ ಇದೆ. ನೀವು ಇಷ್ಟಪಟ್ಟವ್ರನ್ನೇ ಮದುವೆ ಆಗಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ, ಆ ವಿಚಾರವನ್ನು ಮನೆಯವರಿಗೆ ಹೇಳ್ಕೊಳ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯ ವಿಚಾರವನ್ನು ನಿಮ್ಮ ಮನೆಯವರ ಬಳಿ ಹೇಳ್ಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಪ್ರೀತಿಗೆ ಒಂದು ಒಪ್ಪಿಗೆ ಅನ್ನೋದು ಸಿಗ್ತಾ ಹೋಗುತ್ತೆ. ಡಿಸೆಂಬರ್ನಲ್ಲಿ ನಿಮಗೆ ಅಪರೂಪದ ಯೋಗ ಶುರುವಾಗ್ತಿರೋದ್ರಿಂದ ನಿಮಗೆ ಸಾಲ ಮರುಪಾವತಿ ಆಗುತ್ತೆ, ಆರ್ಥಿಕ ಲಾಭ ಕೂಡ ಸಿಗುತ್ತೆ. ಜೊತೆಗೆ ನೀವು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವಿತಾವಧಿಯಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಶನಿಯು ಅತ್ಯಂತ ಪ್ರಮುಖ ಗ್ರಹ ಆಗಿರೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಮ್ಮೆಯಾದರೂ ಶನಿಯ ಕೋಪವನ್ನು ಎದುರಿಸ್ತಾನೆ. ಆದರೆ ನಿಮಗೆ ಶನಿಯು ಒಳ್ಳೆ ಕಾಲದಲ್ಲಿ ಶುರುವಾಗ್ತಿರೋದ್ರಿಂದ ಅಥವಾ ಒಳ್ಳೆ ಕಾಲದಲ್ಲಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡ್ತಿರೋದ್ರಿಂದ ನೀವು ಅನೇಕ ರೀತಿಯ ಉತ್ತಮ ಪ್ರಭಾವವನ್ನೇ ನೋಡಬಹುದು. ನೀವು ಈ ಒಂದು ಸಂದರ್ಭದಲ್ಲಿ ಬಹಳ ಪ್ರಯೋಜನವನ್ನು ಕಂಡುಕೊಳ್ತೀರಾ. ಜೊತೆಗೆ ನಿಮ್ಮ ನಿಂತು ಹೋದ ಕೆಲಸಗಳು ಹೊಸ ವೇಗದಲ್ಲಿ ಆರಂಭಗೊಳ್ಳುತ್ತೆ. ಉಳಿತಾಯದ ಹಣ ನಿಮ್ಮ ಕೈ ಸೇರುತ್ತೆ. ನೀವು ಅಂದುಕೊಂಡಿದ್ದ ಕೆಲಸವೊಂದು ಪೂರ್ಣಗೊಳ್ಳುತ್ತೆ. ವ್ಯಾಸಂಗದಲ್ಲಿ ತೊಡಗಿದ ಮಂದಿಗೆ ಶುಭ ಆಗುತ್ತೆ. ವ್ಯಾಪಾರ ಕ್ಷೇತ್ರದಲ್ಲಿ ಲಾಭದ ನಿರೀಕ್ಷೆ ಹೆಚ್ಚಾಗಿ ಇಟ್ಕೊಳ್ಬಹುದು. ನಿಮ್ಮ ವ್ಯವಹಾರವು ಹೊಸ ದಿಕ್ಕನ್ನು ಕಾಣುತ್ತೆ. ಸ್ಥಗಿತವಾಗಿದ್ದ ಕೆಲಸಗಳು ಮತ್ತೆ ಆರಂಭ ಪಡೆಯುವ ಸಮಯ. ಮನೆ ನಿರ್ಮಾಣ ಕಾರ್ಯಗಳಲ್ಲಿ ವೇಗ ಇರಲಿದೆ. ಅವಿವಾಹಿತರು ವಿವಾಹ ಸಂಬಂಧಿತ ಶುಭ ಸುದ್ದಿಗಳನ್ನು ಪಡಿತಾರೆ. ವಿಳಂಬವಾಗಿದ್ದ ಶುಭ ವಿಚಾರಗಳಲ್ಲಿ ವೇಗ ಬರುತ್ತೆ. ವಾಹನ ಖರೀದಿಸುವ ನಿಮ್ಮ ಬಯಕೆ ಈಡೇರಿಸಿಕೊಳ್ತೀರಾ. ಆದಾಯವು ಗಣನೀಯ ರೀತಿಯಲ್ಲಿ ಹೆಚ್ಚಾಗುವುದನ್ನು ನೋಡಬಹುದು. ಉದ್ಯೋಗ ಬದಲಾಯಿಸುವ ನಿಮ್ಮ ಬಯಕೆ ಈಡೇರುತ್ತೆ. ನಿಮ್ಮ ಮಾನಸಿಕ ಒತ್ತಡ ಹೆಚ್ಚಿಗೆಯಾಗುವ ನಿರೀಕ್ಷೆ ಇದೆ. ನಿಮ್ಮ ಆಸ್ತಿ ಸಂಬಂಧಿತ ಕಲಹಗಳು ಸಮಾಪ್ತಿಯಾಗಲಿದೆ. ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಬರಬೇಕಿದ್ದ ಹಣ ನಿಮ್ಮ ಕೈ ಸೇರುತ್ತೆ. ಆತ್ಮವಿಶ್ವಾಸದಿಂದ ನಿಮ್ಮೆಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಲಾಭ ಸಿಗುತ್ತೆ. ಇನ್ನು ಖರೀದಿ ವಿಚಾರದಲ್ಲಿ ಸಕಾರಾತ್ಮಕ ವಿಚಾರಗಳಿರುತ್ತೆ. ಅದರಲ್ಲೂ ಭೂಮಿ ಮತ್ತು ಕಟ್ಟಡಗಳ ನಿರ್ಮಾಣ ವಿಚಾರದಲ್ಲಂತೂ ಕುಟುಂಬ ಸದಸ್ಯರ ಬೆಂಬಲ ನಿಮಗೆ ಸಿಗ್ತಾ ಹೋಗುತ್ತೆ. ಆರೋಗ್ಯ ಸಂಬಂಧಿತ ಏರುಪೇರುಗಳು ದೂರವಾಗುತ್ತೆ. ನೀವು ಸಂಗಾತಿಯಿಂದ ಆಹ್ಲಾದಕರ ಸಮಯವನ್ನು ಕೂಡ ಕಳಿತೀರಾ. ನಿಮಗೆ ಕೆಲಸಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ತಾಳ್ಮೆ ಮತ್ತು ವಿವೇಚನೆಯಿಂದ ತೆಗೆದುಕೊಳ್ಬೇಕು ಅಂತ ಹೇಳಲಾಗ್ತಾ ಇದ್ದು ಪ್ರೇಮ ಸಂಬಂಧಗಳನ್ನು ಉಳಿಸ್ಕೊಳ್ತೀರಾ. ಒಂದಷ್ಟು ಉದ್ದೇಶಗಳು ಈಡೇರುತ್ತೆ. ಚಿಕ್ಕ ಪ್ರಯಾಣಗಳಲ್ಲಿ ಲಾಭ ಇದೆ. ತಂದೆ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದರೆ ಅದರಲ್ಲೂ ಕೂಡ ನೀವು ಲಾಭವನ್ನು ನಿರೀಕ್ಷೆ ಮಾಡಬಹುದು. ಇದೆಲ್ಲವೂ ಕೂಡ ಮೇಷರಾಶಿಯವರ ಡಿಸೆಂಬರ್ ಭವಿಷ್ಯ ಆಗಿದೆ. ಈ ಒಂದು ವಿಚಾರಗಳನ್ನು ಅನುಸರಿಸಿ ನಡೆದರೆ ಖಂಡಿತವಾಗಿಯೂ ಕೂಡ ಲಾಭ ಸಿಗುತ್ತೆ.